ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ರಿಕ್ವೆಸ್ಟೆಡ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಒಂದಿನದ ಹಿಂದೆ ಯಾರೋ ರಿಕ್ವೆಸ್ಟ್ ಮಾಡಿದ್ರು. ಏನಂತ ಅಂದರೆ, ನಾವು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೊಂಬೆ ಕೂರಿಸ್ಕೊತಾ ಇದ್ದೀವಿ, ಕಲಶ ಹೇಗೆ ಇದಕ್ಕೆ ಇಟ್ಕೋಬೇಕು ಅಂತ ಯಾರೋ ರಿಕ್ವೆಸ್ಟ್ ಮಾಡಿದರು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ನಮ್ಮ ಮನೇಲಿ ಯೂಶ್ವಲಿ ನಾವು ಗೊಂಬೆ ಕೂರಿಸಲ್ಲ. ನಾನು 2 ಬಿಂದಿಗೆ ಇಟ್ಕೊಂಡು ಸೀರೆ ಉಡಿಸ್ಬಿಟ್ಟು ಅದನ್ನು ಹಿಂದಿನ ದಿನನೇ ಮಾಡಿ ಮುಖವಾಡ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಸೊ ನಾವು ಪೂಜೆ ದಿನ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹಿಂದೆ ಮುಖವಾಡ ದೇವ್ರು ಏನು ಕೂರಿಸಿರ್ತೀವಿ ಅದ್ರ ಮುಂದೆ ಅಕ್ಕಿ ಹಾಕಿ ಅದ್ರ ಮೇಲೆ ಬೆಳ್ಳಿ ಚಂಬಿಟ್ಟು ಕಲಶ ರೆಡಿ ಮಾಡ್ಕೋತೀವಿ. ನಾವು ದೇವ್ರ ಹಿಂದೆ ಮುಖವಾಡ ಇಟ್ಟು ಬೇರೆ ಕೂರಿಸಿ ಮುಂದೆ ಕಲಶನ ಬೇರೆ ಥರ ಪ್ರತಿಷ್ಠಾಪನೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಐಡಲ್ ಯಾರ್ಯಾರು ಕೂರಿಸ್ತೀರಾ ಅವರು ಗೊಂಬೆಯಿಂದ ಮುಂದೆ ಒಂದು ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಸ್ಟೀಲು, ಬೆಳ್ಳಿ ಅಥವಾ ತಾಮ್ರ ಯಾವುದಾದ್ರೂ ಒಂದು ಚೆಂಬಲ್ಲಿ ನೀರು ಹಾಕಲೇಬೇಕು. ಅದಕ್ಕೆ ನೀರು ಹಾಕಿ ಕಲಶ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಹಿಂದಿನ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ದೇವಿಗೆ ಗೆಜ್ಜೆ ಬತ್ತಿ ಹಾಕೋದು ಹೇಳೋದು ಮರ್ತು ಬಿಟ್ಟಿದ್ದೆ. ಸೊ ಇವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಹೂ ಎಷ್ಟೇ ಹಾಕಿದ್ರು ದೇವಿಗೆ ನೀವು ಅದ್ರ ಜೊತೆ ಗೆಜ್ಜೆ ಬತ್ತಿ ಹಾಕಲೇಬೇಕು, ಅದು ಕಂಪಲ್ಸರಿ. ಇದಾದಮೇಲೆ ಇನ್ನೊಬ್ಬರು ರಿಕ್ವೆಸ್ಟ್ ಮಾಡಿದರು, ವಿಸರ್ಜನಾ ಅದು ವರಮಹಾಲಕ್ಷ್ಮಿ ಕಲಶ ವಿಸರ್ಜನೆನ ಡೀಟೇಲಾಗಿ ಹೇಳಿ ಅಂತ ಕೇಳಿದರು. ನಮ್ಮನೇಲಿ ಯಾವ ರೀತಿ ಮಾಡ್ತೀವೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮನೇಲಿ ಯೂಶ್ವಲಿ ಶುಕ್ರವಾರದ ದಿನವೇ ನಾವು ಕಲಶ ತೆಗಿಯೋದಿಲ್ಲ, ಶನಿವಾರ ಅಥವಾ ಭಾನುವಾರ ತೆಗಿತೀವಿ. ಭಾನುವಾರ ನಾವು ಕದಲಿಸೋದಾದರೆ ಮಾಮೂಲಿ ಶನಿವಾರನೂ ನಾವು ನೈವೇದ್ಯ ಮಾಡಿಟ್ಟಿರ್ತೀವಿ, ಭಾನುವಾರನೂ ನೈವೇದ್ಯ ಮಾಡಿಟ್ಟು ಆಮೇಲೆ ದೇವಿನ ಕದಲಿಸ್ತೀವಿ. ಅಕ್ಕಿನ ನಾವು ಮನೆಯಲ್ಲಿ ಸ್ವೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ತೆಂಗಿನಕಾಯಿನೂ ಅಷ್ಟೇ ಸ್ವೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಕಲಶದಲ್ಲಿ ನೀರು ಏನು ಹಾಕಿರ್ತೀವಿ ಆ ನೀರನ್ನ ನಾವು ಗಂಗೆ ಪೂಜೆ ಮಾಡಿ ಆಮೇಲೆ ನೀರು ಹರಿಯೋ ಜಾಗಕ್ಕೆ ಬಿಟ್ಬಿಡ್ತೀವಿ. ಗಂಗೆ ಪೂಜೆ ಮಾಡುವಾಗ ಅಕ್ಕಿ ಹಿಟ್ಟು ಏನಿರುತ್ತೆ ಅದರಲ್ಲಿ ಬಟ್ಲೆ ಥರ ದೀಪದ ಥರ ಅಕ್ಕಿ ಹಿಟ್ಟಲ್ಲಿ ದೀಪ ಥರ ಮಾಡಿ ಅದಕ್ಕೆ 9 ತುಪ್ಪದ ದೀಪ ಹಚ್ಚಿ ಗಂಗೆಗೆ ಅದರಿಂದ ಪೂಜೆ ಮಾಡಿ ಆಮೇಲೆ ಅದನ್ನು ನೀರು ಹರಿಯೋ ಜಾಗಕ್ಕೆ ಬಿಡ್ತೀವಿ. ನಿಮಗೆ ಸಿಟಿಲಿರೋದು ನೀರು ಹರಿಯೋ ಜಾಗ ಸಿಗಲ್ಲ ಅಂತ ಹೇಳಿದ್ರೆ ತೆಂಗಿನ ಮರಕ್ಕೆ ಕೂಡ ನೀವು ಅದನ್ನು ಬಿಟ್ಕೋಬೋದು. ಬಿಟ್ಟಾದಮೇಲೆ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಅರಿಶಿನ ಕುಂಕುಮ ಕೊಡೋದಲ್ಲ, ಗಂಗೆ ಪೂಜೆ ಮಾಡಿದ ಮೇಲೂ ಕೂಡ 3 ಜನ ಅಥವಾ 5 ಜನಕ್ಕೆ ಅರಿಶಿನ ಕುಂಕುಮ ಕೊಡಲೇಬೇಕು. ಇದು ನಮ್ಮ ಹಳ್ಳೀಲಿ ಮಾಡೋ ಅಂಥ ಪದ್ಧತಿ. ಹಾಗೆಯೇ ಇನ್ನೊಬ್ಬರು ಕೇಳಿದರು, ಅದು ರೈಸ್ ಐಟಮ್ಸ್ನ ನೈವೇದ್ಯಕ್ಕೆ ಇಡ್ಬೋದಾ ಅಂತ ಕೇಳಿದರು. ಏನು ಬೇಕಾದರೂ ಇಡ್ಬೋದು, ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಎಣ್ಣೆಲಿ ಕರೆದಿರೋ ಪದಾರ್ಥ ಏನೇನು ಮಾಡ್ತೀರಾ, ಕರ್ಜಿಕಾಯಿ, ರವೆ ಉಂಡೆ, ಕಜ್ಜಾಯ, ಒಬ್ಬಟ್ಟು ಆ ಥರ ಎಲ್ಲ ಏನು ಬೇಕಾದರೂ ಮಾಡ್ಕೋಬೋದು. ರೈಸ್ ಐಟಮ್ ಅಂದರೆ ದೇವಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅಂತ ಎಲ್ಲ ನೀವು ದೇವಸ್ಥಾನಗಳಲ್ಲೆಲ್ಲ ನೋಡ್ಬೋದು, ಜಾಸ್ತಿ ಅದೇ ಪ್ರಸಾದ ಕೊಡ್ತಾರೆ. ಸೊ ನಮ್ಮನೇಲಿ ನಾವು ಪುಳಿಯೋಗರೆ ಜಾಸ್ತಿ ಮಾಡ್ತೀವಿ, ಅದು ಲಕ್ಷ್ಮೀ ಪೂಜೆಗೆ ಶುಕ್ರವಾರ ಇದ್ದೇ ಇರುತ್ತೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಏನು ಬೇಕಾದರೂ ಮಾಡ್ಕೋಬೋದು. ಪಾಯಸ ಆಗಿರ್ಬೋದು, ಇಲ್ಲಾಂದರೆ ಪುಟಾಣಿ ಮತ್ತು ಸಕ್ಕರೆ ಆಗಿರ್ಬೋದು, ಆ ಥರ ಏನು ಬೇಕಾದರೂ ಇಟ್ಕೋಬೋದು. ಪಂಚಾಮೃತನೂ ಇಟ್ಕೊಳ್ಳಿ, ಅದು ಶ್ರೇಷ್ಠ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ 5 ಅಥವಾ 9 ತಟ್ಟೆಯಲ್ಲಿ ನೈವೇದ್ಯನ ಇಟ್ಕೊಳ್ಳಿ. ಇದಿಷ್ಟು ನಿಮ್ಮ ರಿಕ್ವೆಸ್ಟ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮನೆ ವರಮಹಾಲಕ್ಷ್ಮಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮ್ಮ ಅನಿಸಿಕೆನ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.